ಕೆಲವೊಮ್ಮೆ ಸ್ಟೂಡೆಂಟ್ಸ್ ಫೇಲ್ ಆಗೋದು ಇಂಟೆಲಿಜೆನ್ಸ್ ಇಲ್ಲದ ಕಾರಣಕ್ಕಾಗಲ್ಲ, ಕನ್ಸಿಸ್ಟೆನ್ಸಿ ಇಲ್ಲದ ಕಾರಣಕ್ಕೆ. ಒಬ್ಬ ವಿದ್ಯಾರ್ಥಿ ಒಂದು ದಿನ ಪೂರ್ತಿ ಮೋಟಿವೇಶನ್ ಜೊತೆ ಓದ್ತಾನೆ, ಮರುದಿನ ಸುಸ್ತಾಗಿರ್ತಾನೆ, ಮತ್ತೊಂದು ದಿನ ಪೋಸ್ಟ್ಪೋನ್ ಮಾಡ್ತಾನೆ. ಹೀಗೆ ದಿನಗಳು ಕಳೆದು ಹೋಗುತ್ತೆ. ಅವನಿಗೇ ಗೊತ್ತಿಲ್ಲ ಯಶಸ್ಸು ಒಂದು ದೊಡ್ಡ ನಿರ್ಧಾರದಿಂದ ಬರಲ್ಲ, ಆ ನಿರ್ಧಾರದ ಕಡೆಗೆ ದಿನನಿತ್ಯ ಮಾಡೋ ಸಣ್ಣ ಸಣ್ಣ ಅಭ್ಯಾಸಗಳಿಂದ ಬರುತ್ತೆ ಅಂತ. ಕನ್ಸಿಸ್ಟೆನ್ಸಿ ಅಂದರೆ ದಿನ 10 ಗಂಟೆ ಓದೋದಲ್ಲ, ದಿನ ಒಂದು ನಿರ್ದಿಷ್ಟ ಸಮಯದವರೆಗೆ ಓದೋದು. ದಿನ 1 ರಿಂದ 2 ಗಂಟೆ ಸಿನ್ಸಿಯರ್ ಆಗಿ ಓದೋ ಅಭ್ಯಾಸ ತಿಂಗಳ ನಂತರ ಸೂಕ್ತ ಫಲಿತಾಂಶಕ್ಕೆ ಭದ್ರ ಬುನಾದಿಯಾಗಿ ಮಾರ್ಪಟ್ಟಿರುತ್ತೆ. ಆದರೆ ಸಮಸ್ಯೆ ಏನು ಗೊತ್ತಾ? ವಿದ್ಯಾರ್ಥಿಗಳು ಮೋಟಿವೇಶನ್ಗೆ ಕಾಯ್ತಿರ್ತಾರೆ. ಮೋಟಿವೇಶನ್ ಬಂದ ಮೇಲೆ ಶುರು ಮಾಡ್ತೀನಿ, ಅಥವಾ ಮೂಡ್ ಇಲ್ಲ, ಫೋಕಸ್ ಇಲ್ಲ ಅಂತ. ಆದರೆ ಒಬ್ಬ ಯಶಸ್ವಿ ವಿದ್ಯಾರ್ಥಿ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರಲ್ಲ, ಡಿಸಿಪ್ಲಿನ್ ಮೇಲೆ ಡಿಪೆಂಡ್ ಆಗಿರ್ತಾನೆ. ಮೋಟಿವೇಶನ್ ಟೆಂಪ್ರವರಿ, ಬಟ್ ಕನ್ಸಿಸ್ಟೆನ್ಸಿ ಪರ್ಮನೆಂಟ್. ಶುರು ಮಾಡೋಕ್ಕೆ ಸ್ಫೂರ್ತಿ ಬೇಕಾದರೆ ಮುಗಿಸೋದಕ್ಕೆ ನಿರಂತರತೆ ಬೇಕು. ಒಂದು ಬೀಜ ಮೊಳಕೆ ಬಂದು ಗಿಡ ಆಗಬೇಕಾದ್ರೆ ಅದಕ್ಕೆ ದಿನ ನೀರು ಹಾಕಬೇಕು. ಒಂದು ದಿನ ನೀರು ಹಾಕೋದು, ಇನ್ನೊಂದು 2 ದಿನ ಹಾಗೆ ಬಿಡೋದು, ಹೀಗೆ ಮಾಡ್ತಾ ಬಂದರೆ ಗಿಡದ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಹಾಗೆಯೇ ವಿದ್ಯಾರ್ಥಿಯ ಭವಿಷ್ಯ ಕೂಡ ದಿನನಿತ್ಯ ಮಾಡೋ ಅಭ್ಯಾಸದ ಮೇಲೆ ಅವಲಂಬಿಸಿರುತ್ತೆ. ನಿಧಾನವಾಗಿ ರೂಢಿ ಮಾಡಿಕೊಳ್ಳೋ ಅಭ್ಯಾಸ ಒಂದು ದಿನ ಯಶಸ್ಸಿನ ಸಾಲಿಗೆ ತಂದು ನಿಲ್ಲಿಸುತ್ತೆ. ನಾವು ನೋಡೋ ಯಶಸ್ವಿ ವಿದ್ಯಾರ್ಥಿಗಳ ಹಿಂದೆ ವರ್ಷಗಳ ನಿಶ್ಶಬ್ದದ ನಿರಂತರತೆ ಇರುತ್ತೆ. ಯಾರು ಗಮನಿಸ್ತಿದ್ರು, ಯಾರು ಹೊಗಳದೆ ಹೋದ್ರು, ಅವರ ಅಭ್ಯಾಸ ನಿರಂತರವಾಗಿ ಮುಂದುವರ್ಸ್ಕೊಂಡು ಬಂದಿರ್ತಾರೆ. ಕನ್ಸಿಸ್ಟೆನ್ಸಿ ಖಂಡಿತ ಸುಲಭ ಅಲ್ಲ. ಕೆಲವೊಂದು ಸಾರಿ ಸಾಕಾಯಿತು ಅನಿಸುತ್ತೆ, ಇನ್ನೊಂದು ಸಾರಿ ನನಗೆ ಮಾಡೋಕ್ಕಾಗತ್ತಾ ಅನ್ನೋ ಸಂಶಯ ಕಾಡುತ್ತೆ, ಸಾಕು ಬಿಟ್ಬಿಡೋಣ ಅನ್ನೋ ಭಾವ. ಆದರೆ ಇದೆಲ್ಲದರ ನಡುವೆ ಅಭ್ಯಾಸ ಮುಂದುವರಿಸೋ ವಿದ್ಯಾರ್ಥಿಗಳು ಮಾತ್ರ ಭವಿಷ್ಯದಲ್ಲಿ ಖಂಡಿತ ಯಶಸ್ವಿ ಆಗ್ತಾರೆ. ಸೊ ಸ್ಟೂಡೆಂಟ್ಸ್, ದಿನ ಓದೋ ಅಭ್ಯಾಸವನ್ನು ನಿರಂತರವಾಗಿ ಮುಂದುವರಿಸಿ. Even when nobody believes in you, even when you feel slow and low, even when the result cannot be seen, ನಿರಂತರವಾಗಿ ಅಭ್ಯಾಸ ಮಾಡಿ. ನೀವು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಯಶಸ್ಸು ನೀವು ದಿನನಿತ್ಯ ನಿರಂತರವಾಗಿ ಮಾಡಿದ ಅಭ್ಯಾಸದಿಂದ ಬಂದಿದೆ ಅಂತ. ಕನ್ಸಿಸ್ಟೆನ್ಸಿ ಕಷ್ಟ ಇರ್ಬೋದು, ಆದರೆ ಅದು ನಿಮ್ಮ ಭವಿಷ್ಯನೇ ಬದಲಾಯಿಸೋ ಸ್ಟ್ರಾಂಗೆಸ್ಟ್ ಪವರ್. ಓನ್ಲಿ ಯು ಕ್ಯಾನ್ ಡಿಫೈನ್ your own success.